ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಿ ಹೆಚ್ಚುವರಿ ಗಣಿಗಾರಿಕೆ ಮಾಡಲು ಯತ್ನ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಸುಪ್ರೀಂ ಕೋರ್ಟ್ ನಿಯಮದಂತೆ ವಾರ್ಷಿಕ 30 ಮಿಲಿಯನ್ ಟನ್ ಅದಿರು ಗಣಿಗಾರಿಕೆ ಮಾಡಲು ಮಾತ್ರ ಅವಕಾಶವಿದೆ. ಆದರೆ ಈ ನಿಯಮವನ್ನು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಗಣಿ ಕಂಪನಿಯೇ ಉಲ್ಲಂಘಿಸಲು ಮುಂದಾಗಿದೆ ಎನ್ನಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವ್ಯಾಪ್ತಿಯ ಸರ್ಕಾರಿ ಸ್ವಾಮ್ಯದ 2 ಕಂಪನಿಗಳಿಗೆ ಗಣಿ ಲೀಸ್ ನೀಡಲು ತಯಾರಿ ನಡೆಯುತ್ತಿದೆ. ಕೆಐಒಸಿಎಲ್ಗೆ ಸುಮಾರು 1,000 ಎಕರೆ ಹಾಗೂ ವಿಐಎಸ್ಎಲ್ ಕಂಪನಿಗೆ 150 ಎಕರೆ ಪ್ರದೇಶವನ್ನು ಗಣಿ ಗುತ್ತಿಗೆ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿದುಬಂದಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಕೇಂದ್ರ ಸರ್ಕಾರದ ಏನು ಕೆಒಸಿಎಲ್ ಮತ್ತು ವಿಶ್ವೇಶ್ವರಯ್ಯ ಸ್ಟೀಲ್ಗಾಗಿ ಗಣಿಯನ್ನು ಕೊಡಲಿಕ್ಕೆ ಇವತ್ತು ಆ ಭಾಗದ ಜನ ವಿರೋಧ ಮಾಡ್ತಾಯಿದ್ದಾರೆ, ಅಭಿವೃದ್ಧಿಗೆ ಅಡ್ಡಗಾಲು ಆಗ್ತಾಯಿದ್ದಾರೆ ಅಂತೇಳಿ ಏನು ಪದೇ ಪದೇ ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ನಾವು ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಎಚ್.ಡಿ. ಕುಮಾರಸ್ವಾಮಿ ಅಂದರೆ, ಕುಮಾರಸ್ವಾಮಿ ಅವರೇ, ಕೆಒಸಿಎಲ್ಗಾಗಿ ನೀವು ದೇವದಾರಿಯಲ್ಲಿ 1 ಲಕ್ಷ ಮರಗಳನ್ನು ಕಡಿಬೇಕಾಗುತ್ತೆ ಮತ್ತು ವಿಶ್ವೇಶ್ವರಯ್ಯ ಸ್ಟೀಲ್ ಅಭಿವೃದ್ಧಿ ಮಾಡಬೇಕಂದ್ರೆ 30,000 ಮರಗಳನ್ನು ಕಡಿಬೇಕಾಗುತ್ತೆ. ಸೊ ನೀವು ನಿಮ್ಮದೇ ಅಧೀನದಲ್ಲಿ ಬರ್ತಕ್ಕಂಥ ಈ 2 ಕಂಪ್ನಿನ ಪುನಶ್ಚೇತನಗೊಳಿಸಲಿಕ್ಕೆ ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ನೀವು ಊರೆಲ್ಲ ತುಪ್ಪಕ್ಕೆ ಅಡ್ಡಾಡೋದು ಬೇಕಾಗಿಲ್ಲ. ಇವತ್ತು NMDC ಏನಿದೆಯಲ್ಲ, NMDC 15 ಮಿಲಿಯನ್ ಟನ್ ಪ್ರೊಡಕ್ಷನ್ ಆಗ್ತಾಯಿದೆ. ಅದು ಎಲ್ಲವೂ ಖಾಸಗಿಯವರಿಗೆ ಹೋಗ್ತಾಯಿದೆ. ನವರತ್ನ ಕಂಪ್ನಿಗಳು ತನ್ನ ಒಂದು ಉಕ್ಕು ಉದ್ಯಮಿಗಳಿಗೆ ಅದನ್ನು ಕೊಡ್ಬೋದಾಯಿತು. ಆದರೆ ಇವತ್ತು ಅದರ ಬಗ್ಗೆ ತಾವು ಆಲೋಚನೆ ಮಾಡ್ತಾಯಿಲ್ಲ. ಕೇವಲ ಅಭಿವೃದ್ಧಿ ವಿರೋಧಿಗಳು ಅಂತೇಳಿ ನೀವು ಹೇಳ್ತಾಯಿದ್ದೀರಿ. ನಮ್ಮದೇನೆಂದರೆ, ನಮಗೆ ಈ ಒಂದು ಕಾರ್ಖಾನೆ ಏನು NMDC ಸಲುವಾಗಿ ತೊಗೊಂಡಿದ್ದೀರಿ, ಕುಡ್ತನಿ ಬಳಿ 2,000 ಚಿಲ್ಲರೆ ಎಕರೆ, 2,834 ಎಕರೆ ಅಂತ ತೊಗೊಂಡಿರಿ. ಅಲ್ಲಿ ನೀವು ಮೊದಲು ಉಕ್ಕು ಫ್ಯಾಕ್ಟ್ರಿ ಹಾಕ್ರಿ. ಅದ್ರ ಜೊತೆಗೆ ಇವತ್ತೇನು ನಾವು ಅದಿರು ಇಲ್ದಲೇ ಇವತ್ತು 2 ಕಂಪ್ನಿಗಳು ಬಂದ್ ಆಗ್ತಾಯಿದ್ದಾವೆ, ಕಾರ್ಮಿಕರು ತಡೆಯೋಕ್ಕಾಗ್ತಾಯಿಲ್ಲ ಅಂತ ನೀವೇನು ಹೇಳ್ತಾಯಿದ್ದೀರಿ. ನಿಜವಾಗ್ಲೂ ನಮಗೆ ಆ ಸಂಕಟ ಇದೆ. ಆದರೆ ಅದಕ್ಕೆ ಕೈಯಲ್ಲೇ ಪರಿಹಾರ ಇದೆ. ಆದರೆ ಆ ದಿಶೆಯಲ್ಲಿ ನೀವು ಆಲೋಚನೆ ಮಾಡ್ತಾಯಿಲ್ಲ. ಕೆಒಸಿಎಲ್ ಮತ್ತು ವಿಎಸ್ಎಲ್ಗೆ NMDC ಅವರನ್ನು ಕೊಟ್ಬಿಟ್ರೆ ನಮಗೆ ಇಲ್ಲಿ ಪರಿಸರನೂ ಉಳಿಯುತ್ತೆ, ಅಭಿವೃದ್ಧಿಗೆ ಪೂರಕವಾಗುತ್ತೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಏನು ಉದ್ಯೋಗಗಳು ಸೃಷ್ಟಿ ಆಗ್ತವೆ ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತೇವೆ. ತಾವು ಮತ್ತೊಮ್ಮೆ ಏನು ಇಲ್ಲಿಗೆ ಬಂದಾಗ ಮಾತನ್ನು ಕೊಟ್ಟಿದ್ರಿ, ಕುಮಾರಸ್ವಾಮಿ ದೇವಸ್ಥಾನದ ಹತ್ರ ನಾವು 3 ಕಿಲೋಮೀಟ್ರ್ ಗಣಿಗಾರಿಕೆ ನಿಷೇಧ ಮಾಡ್ತೀವಿ, ಅದನ್ನು ಕೂಡ ನೀವು ಈಡೇರಿಸಿದಾಗ ಆಗುತ್ತೆ. ಇವತ್ತು ತಮಗೆ ಎಲ್ಲ ಒಂದು ಅಧಿಕಾರ ಇದ್ದರೂ ಕೂಡ ಇವತ್ತು ನಮ್ಮ ಕಾಡನ್ನು ಬಲಿ ಕೊಡ್ತಕ್ಕಂಥ ಯೋಜನೆಗಳನ್ನು ನೀವು ಪ್ರಸ್ತಾವನೆ ಮಾಡ್ತಿರೋದು ನಮಗೆ ಶೋಚನೀಯ. ಸೊ ಈ ಮೂಲಕ ನಾವು ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತೇವೆ ಅಂದರೆ, ನಾವು ಯಾವುದೇ ಕಾರಣಕ್ಕೂ ವರ್ಜಿನ್ ಫಾರೆಸ್ಟ್ನಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ನೀವು ಪುನಶ್ಚೇತನಗೊಳಿಸಬೇಕಂದ್ರೆ ಕೆಒಸಿಎಲ್ ಮಾರಾಟ ಮಾಡಲಿಕ್ಕೆ ತೆರೆಮರೆಯಲ್ಲಿ ಹುನ್ನಾರ ನಡೀತಾ ಇದೆ. ಅದನ್ನು ಮೊದಲು ನಿಲ್ಲಿಸಿರಿ, ಕನ್ನಡಿಗರ ಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸಿರಿ ಅಂತೇಳಿ ಆಗ್ರಹಿಸ್ತೇವೆ. ಲೀಸ್ ನೀಡಿದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮರಗಳು ಕಡಿದು ಹಾಕುವ ಪರಿಸ್ಥಿತಿ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತವಾಗಿದೆ. ಇದಲ್ಲದೆ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮಿತಿ ಮೀರಿ ವಾರ್ಷಿಕ 50 ಮಿಲಿಯನ್ ಟನ್ ಅದಿರು ಗಣಿಗಾರಿಕೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬ ಆರೋಪವೂ ಕೇಳಿಬಂದಿದೆ. ಇದರಿಂದ ಪರಿಸರಕ್ಕೆ ಭಾರೀ ಹಾನಿಯಾಗುವುದಲ್ಲದೆ ಸಂಡೂರಿನ ಸುತ್ತಮುತ್ತಲಿನ 100 ಕಿಲೋಮೀಟರ್ ವ್ಯಾಪ್ತಿಯ ಜನರ ಜೀವನಕ್ಕೂ ತೊಂದರೆ ಉಂಟಾಗಲಿದೆ ಎಂದು ಎಚ್ಚರಿಸಲಾಗಿದೆ. ಹೇಗೆ ಈಗ ಗಣಿ ಕಂಪನಿಗಳು ಕೊಡಬೇಕಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಏನು ಆಗ್ರಹ ಮಾಡಿದಾರಲ್ಲ, ಅದಕ್ಕೆ ಈಗಾಗಲೇ ನಾವು ನಲ್ಲಿಗೆ ಹೋಗ್ಬಿಟ್ಟಿದ್ವಿ. ಇರ್ತಕ್ಕಂಥ ಗಣಿ ಕಂಪ್ನಿಗಳಿಂದ ಈಗಾಗಿ 30 ಮಿಲಿಯನ್ ಟನ್ ತಗೊಂತಿದ್ದಾರೆ. ಈಗ ಇನ್ನೂ ಹೆಚ್ಚಾಗಿ ತಗೊಂಡ್ರೆ ನಮ್ಮ ರೈತರಂತೂ ಈಗಲೇ ನಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ಬರ್ತಕ್ಕಂಥ ನಾವು ಒಂದು ಎಕರೆಗೆ 25-30 ಕ್ವಿಂಟಲ್ ಬೆಳೆಯೋರು ಇವಾಗ 15-20ಕ್ಕೆ ಬಂದೀವಿ. ಎದಕ್ಕಪ್ಪ ಅಂದ್ರೆ ಧೂಳ, ಪರಿಸರ ಎಲ್ಲ ಹಾಳು, ಗಿಡ ಮರಗಳು ಹಾಳು, ನಮ್ಮ ಪಶುಗಳು ಕೂಡ ಅಷ್ಟೇ. ಏನನ್ನು ಹುಲ್ಲು ತಿನ್ಬೇಕಂದ್ರೆ ಕೂಡ ಆಗಲ್ಲ, ಆಮೇಲೆ ಗರ್ಭ ಕಟ್ಟಲ್ಲ. ಇದರಿಂದ ಹೆಚ್ಚು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಆಮೇಲೆ ಇದು ಕಾಡು ಪೂರ್ತಿ ಇದೆ. ನಮಗೆ ಔಷಧ ಗಿಡಗಳೆಲ್ಲ ಇದ್ದಾವೆ. ನಾವೆಲ್ಲ ನೀವು ಬಂದೆಲ್ಲ ನೋಡ್ಕೋಬೋದು. ಎಂತಿಂಥ ಗಿಡ ಮರಗಳಿದ್ದಾವೆ, ಗಂಧದ ಗಿಡಗಳು ಹೆಚ್ಚಿಗಿದ್ದಾವೆ. ನಾವು ಎಷ್ಟೋ ಸಾರಿ ಹೇಳಿದರೂ ಕೂಡ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ರೈತರು ತೀವ್ರವಾಗಿ ವಿರೋಧಿಸ್ತೀವಿ, ಇವರಿಗೆ ಬೆಂಬಲವಾಗಿ ನಿಂತಿರ್ತೀವಿ. ಕೆಐಒಸಿಎಲ್ ಮತ್ತು ವಿಐಎಸ್ಎಲ್ ಕಂಪನಿಗಳು ಈಗಾಗಲೇ MMDC ಮೂಲಕ ಅದಿರು ಪಡೆಯಬಹುದಾದ ಅವಕಾಶವಿದೆ. NMDC ಕಂಪನಿಯು ಖಾಸಗಿ ಕಂಪನಿಗಳಿಗೆ ಅದಿರು ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಸಂಸ್ಥೆಗಳಿಗೆ ಆದ್ಯತೆ ನೀಡಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಈಗಾಗಲೇ ಸಂಡೂರಿನ 32,000 ಹೆಕ್ಟೇರ್ ಪ್ರದೇಶದ ಪೈಕಿ 10,000 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ. ಇನ್ನು ಹೆಚ್ಚಿನ ಕಂಪನಿಗಳಿಗೆ ಗಣಿಗಾರಿಕೆ ಅನುಮತಿ ನೀಡಿದರೆ ಮತ್ತೊಮ್ಮೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.